ಈ ತಾಲೂಕು ಆಸ್ಪತ್ರೆಗಳು, CHCಗಳು ಇಂಥದಕ್ಕೆಲ್ಲ ಹೆಚ್ಚು ಅನುದಾನ ಅವ್ರು ಬಿಡುಗಡೆ ಮಾಡಬೇಕು. ಅಷ್ಟು ಕೊಟ್ಟರೆ ಮಿಕ್ಕಿದ್ದು ನಾವು ಮಾಡ್ಕೋಬೋದು. ಪ್ರಸ್ತಾವ ಅಂತ ಹೇಳಿದ್ರೆ ನಾವು ಇದ್ರದ್ದು HPV ವ್ಯಾಕ್ಸಿನ್ ನಾವು ಹೇಳಿದ್ದೀವಿ. ಆಮೇಲೆ ಈ ಏಮ್ಸ್ ಬಗ್ಗೆನೂ ಕೂಡ ಹೇಳಿದ್ದೀವಿ. ಆಮೇಲೆ ಆಶಾದ ವಿಚಾರದ ಕೂಡ ನಾವು ಕೇಂದ್ರಕ್ಕೆ ಹೇಳಿದ್ದೀವಿ. ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಕೂಡ ತಿಳಿಸಿದ್ದೀವಿ. ಅವ್ರ ಮುಂದೆ ಈಗ ಏನು ಮಾಡ್ತಾರೆ ನೋಡೋಣ. ಸರ್, ಮೈಕ್ರೋ ಫೈನಾನ್ಸ್ ಹಾವಳಿ ಸರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರೆ. ಸರ್ಕಾರ ಕಠಿಣ ಕ್ರಮಗಳು ತಗೊಂಡು ಕೂಡ ಖಾಸಗಿ ಕಂಪ್ನಿಗಳ ಹಾವಳಿ ನಿಲ್ತಾ ಇಲ್ಲ. ನೋಡಿ, ಇದೇನು ಇವತ್ತು ನಿನ್ನೆ ಸೃಷ್ಟಿಯಾಗಿರುವಂಥದ್ದಲ್ಲ, ಆಯಿತಾ. ಮತ್ತು ಇದ್ರ ಬಗ್ಗೆ ಈಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ನೆನ್ನೆ ಸಭೆಯನ್ನು ಕೂಡ ಕರೆದು ಚರ್ಚೆ ಮಾಡಿ ಇದು ಕಾನೂನಾತ್ಮಕವಾಗಿ ಏನು ಮಾಡ್ಬೋದು. ಯಾಕೆಂದರೆ ಈ ಲೇವಾದೇವಿ ಯಾರು ಸಾಲ ಯಾರು ಮಾಡ್ತಾರೆ, ಸಾಲ ತೊಗೊಳ್ಳೋರ್ದು ಹೊಣೆಗಾರಿಕೆ ಇರ್ತದೆ, ಸಾಲ ಕೊಡೋರ್ದು ಹೊಣೆಗಾರಿಕೆ ಇರ್ತದೆ. ಆದರೆ ಈಗ ಯಾರೋ ಒಬ್ಬರು ಅತಿ ಹೆಚ್ಚು ಬಡ್ಡಿಯನ್ನು ನೀಡಿ ಇದು ಅನಧಿಕೃತವಾದ ಸಾಲ ಕೊಡುವಂಥರಾದರೆ ಅದು ಒಂದು ಕಡೆ. ಏನು ಈ ಮನಿ ಲೆಂಡರ್ಸು ಅವ್ರಿಗೂ ಒಂದು ಕಾನೂನಿದೆ. ಮೈಕ್ರೋ ಫೈನಾನ್ಸು ಅವರು ಕೇಂದ್ರದ ಅವ್ರದ್ದೇ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟ್ ಅಡಿಯಲ್ಲಿ ಅವ್ರು ಬರ್ತಾರೆ. ಸೊ ಇದೆಲ್ಲ ಕಾನೂನಾತ್ಮಕವಾಗಿ ಹೇಗೆ ನಾವು ಮಾಡ್ಬೋದು ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಹೊಣೆಗಾರಿಕೆ ಇದು ಒಂದು ಕಡೆ ಸಾಲ ಯಾವ ಕಾರಣಕ್ಕೆ ತೊಗೊಂಡ್ರು, ಏನು ತೊಗೊಂಡ್ರು. ಈಗ ನಾವು ನೋಡ್ತಾ ಇದ್ದೀವಿ ಪ್ರಕರಣಗಳು, ಆತ್ಮಹತ್ಯೆ ಆಗ್ತಾಯಿದೆ ಅಂತ. ಆತ್ಮಹತ್ಯೆ ಆಗೋದಕ್ಕೆ ಏನು ಕಾರಣ, ಕೆಲವರು ಸಾಲ ತೊಗೊಂಡಿರೋ ಉದ್ದೇಶ ಏನಿತ್ತು ಮತ್ತು ಯಾರಂದ್ರೆ ಇಸ್ಕೊಂಡ್ರು, ಇದೆಲ್ಲ ಕೂಡ ನೋಡಬೇಕಾಗ್ತದೆ. ಇದು ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಒಂದು ವ್ಯವಹಾರ ಮಧ್ಯದಲ್ಲಿ ನಾವು ಸಾಲ ತಗೊಳ್ಳೋನು ಕೂಡ ಜವಾಬ್ದಾರಿ ಇರ್ತದೆ ತಾನೆ. ಸಾಲ ಮರುಪಾವತಿ ಮಾಡೋದು, ನಾನು ಮರುಪಾವತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಅವಾಗ ಸಾಲ ಕೊಡೋಂಥ ಪರಿಸ್ಥಿತಿ ಏನಾಗ್ತದೆ. ಬಟ್ ಅವ್ರದ್ದು ದೌರ್ಜನ್ಯ ಮಾಡಿದ್ರೆ ಅಥವಾ ಅವ್ರ ಮೇಲೆ ಕಿರುಕುಳ ಕೊಟ್ಟು ಹಿಂಸೆ ಕೊಡೋದು ಕೂಡ ಆಗಬಾರ್ದು. ಅದು ಕೂಡ ಕಾನೂನಾತ್ಮಕವಾಗಿಯೇ ಅವರು ಸಾಲ ಮರುಪಾವತಿ ಮಾಡಿಸ್ಕೋಬೇಕು. ಅದರ ಬಗ್ಗೆ ಇವತ್ತು ಒಂದು ಕಾನೂನು ತರಬೇಕು ಅಂತ ನಮ್ಮ ನೆನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ಈಗ ಅದರ ವಿಚಾರದಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿಕೊಂಡು ಅದು ಆರ್ಡಿನೆನ್ಸ್ ಆದರೂ ತರ್ಬೋದು, ಅಥವಾ ಮುಂದಿನ ವಿಧಾನಸಭೆ ಅಧಿವೇಶನ ಮಾರ್ಚಲ್ಲಿ ಆಗ್ತದೆ, ಅಲ್ಲೂ ಕೂಡ ನಾವು ಅದನ್ನು ಬೇಕಾದ್ರೆ ಬಿಲ್ಲಾಗಿ ತರ್ಬೋದು. ಕಾನೂನೆಲ್ಲ ತಯಾರಾದರೆ ಆರ್ಡಿನೆನ್ಸ್ ಮುಖಾಂತರ ನಾವು ಸುಗ್ರೀವಾಗದೇ ತರ್ಬೋದು. ವಿಜಯೇಂದ್ರ ಅವರು ಹೇಳಿದರೆ ಕಾಂಗ್ರೆಸ್ನವರು ಅಯೋಗ್ಯರು ಮಾತು ಬಳಸಿದ್ದಾರೆ. ನೋಡಿ, ನನಗೆ ಗೊತ್ತಿಲ್ಲ ಯಾವಾಗ ಬಳಸಿದ್ರು, ನನಗೆ ಗೊತ್ತಿಲ್ಲ. ನಾನು ಎಲ್ಲೂ ಪೇಪರಲ್ಲಿ ನೋಡಿಲ್ಲ. ನಾನಂತೂ ಎಲ್ಲೂ ನೋಡಿಲ್ಲಪ್ಪ. ಯಾರು ಆ ಥರ ಬಳಸಬಾರ್ದು ಅಷ್ಟೇ. ಯಾಕಂದರೆ ಯೋಗ್ಯತೆ ಬಗ್ಗೆ ಮಾತಾಡ್ತಕ್ಕಂಥವ್ರು ಅದು ಜನನೇ ಹೇಳ್ತಾರಲ್ವಾ. ಈಗ ಮೊನ್ನೆ ಬೈ ಎಲೆಕ್ಷನ್ ಆಯಿತು, ಅದರಲ್ಲೂ ಕೂಡ ಒಂದು ಹೆಚ್ಚು ಕಡಿಮೆ ಜನರ ಅಭಿಪ್ರಾಯ ಗೊತ್ತಾಗಿದೆ. ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು, ನೀವು ಹೇಳ್ತಾ ಇದ್ರೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಒಂದು ನಿಮಿಷ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.